ವಿಶಾಲಾಕ್ಷಿ, ವಿಶಾಲಾಕ್ಷಿ, ಎಲ್ಲ ಹಾಳಾಗೋದೆ. ಹೊಟ್ಟಸ್ತದ ಕಣಿ. ಏನನ್ನ ಉಣ್ಣಕ್ಕೆ ಇಟ್ಕೊಂಬಾರಿ. ಅಯ್ಯ ಅಯ್ಯ, ಏನೋ ಮನೆಗಳದಂತ ತಂದ್ಕೊಂಡ್ರೆ ಅದೇನೋ ಊರಗಳ ದೆವ್ವ ಬಂದು ಮನೆ ದೆವ್ವದ ಓಡಿಸಿತ್ತಂತೆ. ಹಂಗಾಗ್ಬಿಟ್ಟತ್ ನನ್ನ ಕತೆ. ಎಲ್ಲ ಹಾಳಾಗೋದೆ. ಬಾರಿ ಜಲ್ದಿ, ಹೊಟ್ಟಸ್ತತ್ ನನಗೆ ಉಣ್ಣಕ್ಕೆ ತಕ್ಕಂಡ. ನಮ್ಮ ಅಜ್ಜಿ ಒಂದು ಕತೆ ಕಣವ. ಬಂದೆ ತಡಿ ಅಜ್ಜಿ, ತಡಿಗಾಕೆ ಮರ್ತೀನಿ ಅನ್ಸೋರ. ಯಾಕಂಗೆ ಮಾಡ್ತೀಯ? ಸುಮ್ ಕೂತ್ಕಂಗೆ ಯಾಕೆ ಒಂದೇ ಸಂಪ್ ಬಡ್ಕಂತೀಯಲ್ಲ. ತಗೊಂಬರ್ತೀನಿ ತಡಿ. ಅಲ್ಲ ಕಣಜಿ, ಒಂದೇ ಸಮಕ್ಕೆ ಏನಾಗ ಕೂಗ್ತಿರ್ತೀಯಲ್ಲ, ಒಚ್ಚಲೆ ಎಂದು ಬಿಡ್ತೀವ ನೀನಂತ. ತೊರವರ್ಗನ ಸಮಾಧಾನ ಬೇಡೆ. ನಾನೇನಲ್ಲ ಆಡ್ತಿರ್ತೀನಿ. ಅಡುಗೆ ಮಾಡೋದು, ಅದು ಇದು, ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು ಎಲ್ಲ ನಾನು ಒಬ್ಳೇ ಮಾಡ್ಬೇಕು. ನೀನಂತ ಒಂಚೂರು ದರ್ಶನ ನೋಡು. ಅದೇ ಹೊರಗಡೆ ಬಂದಿದ್ರೆ ಗೊತ್ತಾಗದ್ ನಿನಗೆ. ಸ್ವಾಟಿಗೆ ಇಟ್ಟಿಟ್ಟು ನಿನಗೆ ಕೂಳು ನೀರು ಹಾಕ್ತಿದ್ದಿಲ್ಲ, ಹಂಗೆ ಮಾಡೋರು. ನಾನು ಮೊಮ್ಮಗಳಂತ ನೀನು ಬಾರಿ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀಯ. ನೋಡಿ ಅವಳು ಹೆಂಗೆ ಮಾತಾಡ್ತಾಳೆ. ಮೊಮ್ಮಗಳು ನೀನು ಎಲ್ಲ ಇಲ್ಲೇ ಹುಟ್ಟಿ ಬೆಳೆದು ಎಲ್ಲ ನಮ್ಮನ್ನು ನೋಡಿದೀಯಲ್ಲ, ಹಂಗಾಗಿ ನಮ್ಮನ್ನು ಸದರ ತಗೊಂಡ್ಬಿಟ್ಟಿದ್ದೀನಿ ನೀನು ಹೆಂಗ್ಸು. ಅದೇ ಹೊರಗಡೆ ಬಂದಿದ್ರೆ ನಮ್ಮತ್ತೆ ನಮ್ಮ ಅವ ಅಂತೇಳಿ ಭಯಭಕ್ತಿಯಾಗಿ ಕೆಲಸ ಮಾಡೋಳು ಕಣಿ. ನಿನ್ನಂಗೆಲ್ಲ ಪಡಳೆ ಆರಿಸ್ಕೊಂಡು ಅವ್ರವ್ರ ಮನೆ ಸುತ್ಕೊಂಡು ಇರ್ತಿದ್ದಿಲ್ಲ ಕಣಿ. ಅಂಥದ್ದು ಅಲ್ಲ ಕಣಿ. ಒಂದು ತುತ್ತು ಅನ್ನ ಕೇಳಿದ್ಕೆ ಹೊಟ್ಟೆ ಸ್ವಾಗಿತ್ತು. ಒಂದು ತುತ್ತು ವಯಸ್ಸಾದವಳು ಜಲ್ದಿ ತಗೊಂಡೋಗಿ ಕೊಡೋಣ ಅಂದಂಗೆ ಇನ್ನು ನನ್ನ ಮೇಲೇ ಮಾತಾಡೋಕ್ಕೆ ರೋ ಪಡಿಯೋಕ್ಕೆ ನಿಂತ್ಕೊಂಡಿದ್ದೀಯೇನೆ ಅದು ಯಾವಳು? ಈಗ ತಂದಿಟ್ಟಿದ್ದೀನಿ ನೋಡು, ಉಣ್ಣದ್ ಕಲಿ ಸುಮ್ಮನೆ. ನಮ್ಮವ್ವ ಸಿಮೆಯಾಗಿಲ್ ತೋರ್ ಮನೆ ಅಂತೇಳಿ ನಾನು ತಂದಿಲ್ಲಿ ಕಟ್ಟಿ ನನ್ನನ್ನು ವನವಾಸಕ್ಕೆ ಈಡು ಮಾಡಿಬಿಟ್ಟಿದ್ದಾಳೆ. ನಿನ್ನ ಮಗನ ಹತ್ರ ನಿನ್ನ ಹತ್ರ ಉರಿದು ನನಗೊಂದು ಸಾಕಾಗ್ಬಿಟ್ಟತ್ತೆ. ಈಗೇನಾನು ಅನ್ನಂಗಿಲ್ಲ ಆಡಂಗಿಲ್ಲ. ಅದೇ ಹೊರಗಿನರಾಗಿದ್ರೆ ಅರಿ ಸರ್ಸರಗೊಂದು ಮೂಲೆ ಕುಂದ್ರಿಸ್ತಿದ್ದೆ. ಈಗ ನಮ್ಮ ಅಜ್ಜಿ ನೀನು, ನಮ್ಮವ್ವನೂ ಬೈತಾಳೆ. ನಮ್ಮವ್ವ ಶನ ನೋಡ್ಕೆ ಅಂತ ಏನು ಶನ ನೋಡ್ಕೊಂಡ್ರು ನಿಂದು ಈ ಬಾಳ್ಯವು ಹೋಗ್ಲಿ. ತಗತ್ತಾಗಿ ಎಲ್ಲಿ ಮುಂದಕ್ಕೆ ಇಟ್ಟು ನೋಡು, ಉಣ್ಣದ್ ಕಲಿ ಸುಮ್ಮನೆ. ಇದೇನೇ ವಿಶಾಲಿ? ಅಲ್ಲ ಕಣೆ, ನಾನೇನು ಭಿಕ್ಷುಕಿನೇ? ಭಿಕ್ಷುಕರಿಗೆ ಏನು ಪಾತ್ರೆಗೆ ಹಾಕಿ ಕಳಿಸ್ತಾರ? ಹಂಗೆ ನನಗೆ ಈ ಪಾತ್ರೆಗೆ ತಂದಿದೆಯಲ್ಲಿ ಉಣ್ಣಕ್ಕೆ. ಎಷ್ಟರ ಮಟ್ಟಿಗೆ ಐತಿ ನೀನು ಹೆಂಗ್ಸು? ಅಲ್ಲ, ನನಗೆ ಮನೆ ಆಧಾರ ಸ್ತಂಭ ಕಣೆ. ಅಂಥೊಳಗೆ ನೀನು ತಟ್ಟೆಗೆ ಹಾಕ್ಯಂಬಾರಿ ಅಂತ ಹೇಳಿದರೆ ಇದು ಯಾವುದೋ ಒಂದು ಪಾತ್ರೆಗೆ ಹಾಕ್ಯಂಬಂದು ನನಗೆ ಉಣ್ಣ ಕೊಟ್ಟಿದ್ದೀಯ. ಬರಲಿ ತಡಿಯ, ನನ್ನ ಮಗ ಐತ್ ನಿನಗೆ. ಗಸ್ಲಿಗೆ ಹೆಂಗಿದ್ರು ಕಾಣಲ್ಲ, ಹೆಂಗೆ ಬೇಕಂಗಿಟ್ಟು ನಡಿಯೋಣ ಅಂತ ಇದೀಯನಿ. ಅಕ್ಕ, ಇವೆಲ್ಲ ನನ್ನ ಹತ್ರ ಬೇಡ. ಹೋಗೆ ನನ್ನ ತಟ್ಟೆಗೆ ಹಾಕ್ಯಂಬರೋಗೆ. ಅವ ಯಾಕವ ಹಂಗೆ ಅನ್ನನೇ ನೋಡ್ಕೊಂಡು ಕುಂತಿದ್ಯಲ್ಲವ? ಏನಾತವ? ಉಣ್ಣಕ್ಕಂತ ಇಟ್ಕೊಟ್ಟದಳೇನೋ, ಉಣ್ಣ ಬಿಟ್ಟು ಅದನ್ನೇ ನೋಡ್ಕೊಂಡು ಕುಂತಿಯಲ್ಲ, ಏನಾಯ್ತು? ಉಣ್ಲಲ್ದಂಗೆ ಹಂಗೆ ಕುಂತಿದ್ಯಲ್ಲ. ಬಂದೇನಪ್ಪ? ಎಲ್ಲಿಗೆ ಹೋಗಿತ್ತಪ್ಪ ನಿನ್ನ ಸವಾರಿ? ನೋಡು, ನೀನು ಹೇಳ್ತೀನ ನನಗೆ ಭಿಕ್ಷುಕರಿಗೆ ಹಾಕಿದಂಗೆ ಇದ್ಯಾವುದೋ ಪಾತ್ರೆಗೆ ಹಾಕ್ಯಂಬಂದು ಕೊಟ್ಟದಾಳೆ. ಎಷ್ಟರ ಮಟ್ಟಿಗೆ ಅದಾಳೆ ಇವಳು. ಏನೋ ಮೊಮ್ಮಗಳು ಭಾರಿ ನನ್ನ ಕಿಸ್ತು ದಬಾಕ್ಯಂಡು ಭಾರಿ ನನ್ನ ಭಾಳ ಓಪುಣ್ಯ ಮಾಡ್ತಾಳಂತ ನಾನು ಮಾಡ್ಕೊಂಬಂದೆ. ಆದರೆ ಇವತ್ತಿನ ದಿನ ನನ್ನನ್ನು ಭಿಕ್ಷಿಗಿಗಿಂತ ಅಥಾತ್ವಾಗಿ ನೋಡ್ತಾಯಿದ್ದಾಳೆ. ಇದಿದೆ ಕಣ, ನೀನು ಸೋದ್ರ ಮಾವ ಸರುಗೆಟ್ಟನೆ ಅನ್ನಂಗೆ ಅವಳನ್ನ ಲೂಸ್ ಬಿಟ್ಟಿದ್ದೀನಿ ನೀನು. ಅವಳನ್ನ ಹತೋಟೆಗೆ ಇಟ್ಕೊಂಡಿದ್ರೆ ಇಂಥ ಬಳ್ಳೆ ಯಾಕಾಗ್ತಿತ್ತ ಮನೆಗೆ? ನೀನು ನೆಟ್ಟು ಮನೆಗಿರಲ್ಲ, ನಮ್ಮವ್ವ ಉಣ್ಲೋ ತಿನ್ಲೋ ಅಂತ ನೀನು ಯೋಚನೆ ಮಾಡಲ್ಲ. ಬರೀ ಅತ್ಲಾಗಿತ್ಲಾಗ ನೀನು ತಿರುಗ್ತಿ, ಅವಳು ಮನೆ ತಿರುಗ್ತಾಳೆ. ನಮ್ಮಂಥ ವಯಸ್ಸಾದರ ಪಾಡು ನಾಯಿಗಿಂತ ಆತಾಗ್ಬಿಟ್ಟತ್ ನಮ್ಮ ಜೀವನ. ನೋಡಪ್ಪ, ನಿಮ್ಮವ್ವ ಅವಾಗಿಂದ ಬರಾದನೇ ಪುರಾಣ ಓದ್ತದಾಳೆ. ಅಲ್ಲ, ನಾನು ಈ ತಟ್ಟೆಗೆ ಹಾಕ್ಯಂಬಂದ್ರೆ ಕಣ್ಣು ಬೇರೆ ನೆಟ್ಟಗೆ ಕಾಣಿಸಲ್ಲ ಅಜ್ಜಿಗೆ. ತಟ್ರಶಾಡ್ಕೆಂತ ಅನ್ನೆಲ್ಲ ಕೆಳಗೆ ಚೆಲ್ಕೆಂತಾಳೆ ಅಂತೇಳಿ ಆ ಬೌಲ್ನಾಗ ಹಾಕ್ಯಂಬಂದು ಕೊಟ್ಟಿದ್ದೀನಿ. ಅದು ನನ್ನ ತಪ್ಪೇನಪ್ಪ? ನಿಮ್ಮ ಅವ್ಗೆ ನಾವು ಹೆಂಗೆ ನೋಡ್ಕೊಂಡ್ರು ಇಡ್ಸಲ್ಲ ಬಿಡತ್ಲಾಗೆ. ಸಾಕಾಗೋಯ್ತು ನನಗಂತೂ. ನೀನಾನ ಹೇಳಪ್ಪ ನಿಮ್ಮ ಅವ್ಗೆ. ಅಲ್ಲವಾ, ಏನೋ ತಟ್ಟೆಗೆ ಹಾಕ್ಯಂಬಂದ್ರೆ ನೀನು ತಡ್ರಶಾಡ್ಕೊಂಡು ಅನ್ನೆಲ್ಲ ಕೆಳಗೆ ಚೆಲ್ಕೆಂತಿ ಅಂತ ಅವಳು ಆ ಬೌಲಿಗೆ ಹಾಕ್ಯಂಬಂದು ಕೊಟ್ಟದಾಳು ಕಣವ. ಅಷ್ಟೇನೆ. ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡು ಏನೋ ಹಂಗೆ ಮಾತಾಡ್ತೀಯ. ಉಣ್ಣಿಗೆ ಸುಮ್ಮನೆ ಏನು ಸಣ್ಣ ವಿಷಯನೂ ದೊಡ್ಡದು ಮಾಡ್ತೀವಿ ಕಣವ ನೀನಂತೂ. ಹೌದೇನಾ? ನಾನು ಕಾಣಲ್ಲ ಮುದುಕಿಗೆ ತಟ್ಟೆಗೆ ಹಾಕ್ಕೊಟ್ರೆ ಎಲ್ಲ ಚೆಲ್ಕೊಂಬಿಡ್ತೀನಿ. ನಾನು ಸಣ್ಣಳಲ್ಲ ಪಾಪ. ತಗೊಳ ಅಲ್ಲಿಟ್ಟಿ ನೋಡ, ನೀನೇ ತಕ್ಕಂದು ಅದು ಹೆಂಗೆ ತುರ್ಕ ಅದು ಪಾತ್ರೆಗೇನೆ ನೀನೇ ತಿನ್ನು. ನನಗೆ ನನ್ನ ಗಂಡ ಸಂಪಾದಿಸಿದ ಆಸ್ತಿ ಐತೆ, ಮನೆ ಐತೆ, ನಾನೇನು ಬೇಕಿದ್ರೆ ಮಾಡ್ಕೊಂಡು ನೋಡ್ತೀನಿ.
ನಿಮ್ಮದು ಋಣದ ಕೋಳೆ ನಾನು ತಿಂತಿಲ್ಲ ಇಲ್ಲಿ. ಇನ್ನು ನನ್ನ ಹಂಗಿನಾಗೆ ನೀವು ಗಂಡ ಹೆಂಡತಿ ಬದುಕಂತಿದ್ದೀರಾ. ಹೋಗ್ಲಿ ಬಿಡು ಅಂತ ನಾನು ಸುಮ್ಮನಿದ್ದಂಗಲ್ಲ ನಿಮ್ಮದು ಜಾಸ್ತಿ ಆಗ್ಬಿಟ್ಟತ್ತೆ. ನನಗೆ ನನ್ನ ಕಂಚಿನ ಗಂಗ್ಳ ಐತಲ್ಲ ಅದ್ರಾಗ ಇಟ್ಕೊಂಬಂದ್ರೆ ಉಣ್ತೀನಿ, ಇಲ್ಲಾಂದ್ರೆ ನಾನು ಉಣ್ಣೋದೇ ಇಲ್ಲ ಕಣ. ಅಲ್ಲ ಕಣೆ, ನಿನಗೂ ಗೊತ್ತಿದ್ದಂಗೆ ಮಾಡ್ತೀಯಲ್ಲಿ. ಒಂದು ಎಂಥ ಆಟ ಸ್ವಭಾವ ಅಂತ ನಿನಗೆ ಗೊತ್ತಿಲ್ಲ. ಹೋಗಾಗ ತಟ್ಟೆಗಂತ ಕೊಡು ಊಟಕ್ಕೆ ಚೆಲ್ಲನ ಚೆಲ್ಲಿ ಹಂಗಾರ ಮಾಡ್ಕೊಂಡ್ಲಿ ಮುಣ್ತಾಳೆ. ನಾನು ಹೊಲ್ದಾಗ ಅಲ್ಲಿ ಕೆಲಸ ಮಾಡಿ ಸಾಕಾಗೋಗ್ಬಿಟ್ಟದ, ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ಆಯ್ತಾಳಪ್ಪ, ನಿಮ್ಮ ಒಂದು ಭಾರಿ ಆಟ. ನಾನು ತಟ್ಟೆಗೆ ಹಾಕ್ಯಂಬಂದು ಕೊಡ್ತೀನಿ, ಉಣ್ತಾಳೆ. ನೀನು ಹೋಗಿ ಸ್ನಾನಕ್ಕೆ ಹಂಗೆ ಅಲ್ಲಿ ಅಂಡದಾಗೆ ನೀರು ಕಾದದ ನೋಡು ಒಯ್ಕೆ. ನಮ್ಮವ್ವ ಬಂದಾಗ ನಿಮ್ಮವ್ವನ ಒಂದು 2 ದಿನ ಊರಿಗೆ ಕಳಿಸ್ತಾನೆ. ನನಗೂ ತಲೆ ಹಿಡಿಸ್ತಾಳಂಗೆ ಮನೆಗಿದ್ದು ಇದ್ದು ಸಾಕಾಗೋಕತ್ ನನಗಂತೂ. ಆ ಹುಡುಗರು ಎಲ್ಲಿ ಹಾಳಾಗೋಗಿದಾರ ಸ್ವಲ್ಪ ನೋಡಿ ಫೋನ್ ಮಾಡಿ ಕರ್ಸು. ಅವಂತೂ ಮನೆಗೆ ಸೇರಲ್ಲ, ಅವು ಹಂಗೆ ಮಾಡ್ತವೆ. ಎಲ್ಲ ಕಡೆಗೂ ನಾನು ಬಡ್ದಾಡ್ಬೇಕು. ನನ್ನ ಜೀವನ ಅಂತೂ ಯಾತಕ್ಕೆ ರೋಸ್ ಹೋಗ್ಬಿಟ್ಟೆ ತಾಲೆ.